ಎಲ್ಲರಿಗೂ ನಮಸ್ಕಾರ. ಬಿಗ್ ಬಾಸ್ನಲ್ಲಿ ಕಾಮನ್ ಮ್ಯಾನ್ಸ್ಗಳು ಯಾರ್ಯಾರು ಬರಬೇಕು ಅಂತ ಹೇಳಿ ಲಕ್ಷಾಂತರ ಅಭಿಮಾನಿಗಳು, ಬಿಗ್ ಬಾಸ್ಗೆ ಬರಬೇಕು ಅಂತ ಇಂಟ್ರೆಸ್ಟ್ ಇರುವಂಥವರು ಎಲ್ಲರೂ ಸಹ ಬಿಗ್ ಬಾಸ್ ಮನೆಗೆ ಹಾಜರಾಗಿದ್ದರು. ಅದರಲ್ಲಿ 60 ಜನರನ್ನು ಸೆಲೆಕ್ಟ್ ಮಾಡಿ ಇಡಲಾಗಿತ್ತು. ಆ 60 ಜನರಲ್ಲಿ ಯಾರು ಸೂಕ್ತ ಏನು ಅಂತ ಹೇಳಿ ಹಲವಾರು ಕ್ವಶನ್ಸ್ಗಳನ್ನು ಕೇಳೋದಕ್ಕೆ, ಜಡ್ಜ್ ಮಾಡೋದಕ್ಕೆ 4 ಜನ ಜಡ್ಜಸ್ ಮುಂದೆ ಕೂತಿದ್ದರು. ಅವರಲ್ಲಿ 4 ಜನ ಜಡ್ಜಸ್ನಲ್ಲಿ ಸಂಗೀತ, ವಿನಯ್, ಚಂದನ್ ಶೆಟ್ಟಿ ಹಾಗೂ ಶ್ರುತಿಯವರು ಇಬ್ಬರು ಬಿಗ್ ಬಾಸ್ನ ವಿನ್ನರ್ಸ್ ಆಗಿದ್ದರು. ಮತ್ತು ಇನ್ನು ಉಳಿದವರು ಅವರು ಫಿನಾಲೆಗೆ ತಲುಪಿ ಏನು ಬಿಗ್ ಬಾಸ್ ಸೀಸನ್ 10 ಇತ್ತು ಅದನ್ನು ಮೇಲಕ್ಕೆ ಎತ್ತಿದಂತಹ ಇಬ್ಬರು ಸಹ ಇದ್ದರು. ಇದರಲ್ಲಿ ತುಂಬ ಇಂಟ್ರೆಸ್ಟಿಂಗ್ ಅನಿಸ್ತಾ ಇರುವಂಥದ್ದು ಅಮುಕು ಡುಮುಕು. ಆವಾಗ ಹೇಳ್ತಾರೆ ನಿರಂಜನ್ ಅವರು, ನೀವು ಈಗ ಏನು ಎಲ್ಲ ಜಡ್ಜಸ್ ಇದ್ದಾರೆ ಅವರೆಲ್ಲರನ್ನ ಇಂಪ್ರೆಸ್ ಮಾಡಿ ಅಂತ ಹೇಳಿದಾಗ, ನಾನು ಯಾರನ್ನೂ ಕೂಡ ಇಂಪ್ರೆಸ್ ಮಾಡೋಕ್ಕೆ ನಾನು ಬಂದಿಲ್ಲ ಅಂತ ಹೇಳಿ ಅಮುಕು ಡುಮುಕು ಅವರು ಹೇಳ್ತಾರೆ. ಆನಂತರ ವಿನಯ್, ನೀನು ಇಲ್ಲಿ ಮಾಡಂಗಿದ್ರೆ ಮಾಡು, ಇಲ್ಲದೇವರ ಇಲ್ಲಿಂದ ಹೋಗ್ತಾ ಇರು ಅಂತ ಹೇಳಿದಾಗ ಮಾತನಾಡದೆ ಅಮುಕು ಡುಮುಕು ಅವರು ಒಂದು ಕ್ಷಣ ನಿಂತು ನೋಡಿ ಅಲ್ಲಿಂದ ಹೊರಟು ಹೋಗ್ತಾ ಇರುವಂತಹ ಒಂದು ಪ್ರೋಮೋ ಏನಿದೆ ಎಲ್ಲ ಕಡೆ ವೈರಲ್ ಆಗ್ತಾ ಇದೆ. ಅಮುಕು ಡುಮುಕು ಸೆಲೆಕ್ಟ್ ಆಗಿದ್ದಾರಾ ಇಲ್ವಾ ಏನು ಅಂತ ಹೇಳಿ. ಆಲ್ಮೋಸ್ಟ್ ಇಂತಹ ವ್ಯಕ್ತಿಗಳನ್ನೇ ಬಿಗ್ ಬಾಸ್ ಮನೆಗೆ ಸೆಲೆಕ್ಟ್ ಮಾಡುವಂಥದ್ದು. ಆ್ಯಟಿಟ್ಯೂಡ್ ಹಾಗೆಯೇ ಖಡಕ್ ಮಾತನಾಡುವಂತಹ ವರ್ತನೆ, ಯಾರಿಗೂ ಸಹ ಕುಗ್ಗದೆ ಜಗ್ಗದೆ ಮಾತನಾಡುವಂತಹ ಮಾತಿನ ಶೈಲಿ ಎಲ್ಲವೂ ಸಹ ಬಿಗ್ ಬಾಸ್ ಮನೆಯಲ್ಲಿ ಮ್ಯಾಟರ್ ಆಗುತ್ತೆ. ಅಮುಕು ಡುಮುಕು 100% ಬಿಗ್ ಬಾಸ್ಗೆ ಸೆಲೆಕ್ಟ್ ಆಗಿದ್ದಾರೆ ಅಂತ ಹೇಳ್ತಾ ವಿಡಿಯೋವನ್ನು ಇಲ್ಲಿಗೆ ಮುಗಿಸೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.